ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪನಿಕಾ. ಫ್ರೆಂಡ್ಸ್, ನೀವು ನೋಡ್ತಿದ್ದಾರೆ ಟೆಕ್ ವರ್ಲ್ಡ್ ವಿತ್ ಪನಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನೋಡಿದ್ರೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅದು ಇಂಡಸ್ಟ್ರಿಯಲ್ ಟ್ರೈನಿಂಗ್ ಎಂಪ್ಲಾಯ್ಮೆಂಟ್ ವತಿಯಿಂದ ITIಗೆ ಅಡ್ಮಿಷನ್ ಕೂಡ ಸ್ಟಾರ್ಟ್ ಆಗಿದ್ದಾವೆ. 2024-25ನೇ ಸಾಲಿನಲ್ಲಿ ಹೊಸದಾಗಿ ಅರ್ಜಿ ಸಲ್ಲಿಸಲಿಕ್ಕೆ ಅಪ್ಲಿಕೇಶನ್ ಕೂಡ ಕಾಲ್ಫಾರ್ಮ್ ಆಗಿದ್ದಾವೆ. ಲಾಸ್ಟ್ ಡೇಟ್ ಏನು ಮತ್ತು ಅದ್ರ ಜೊತೆಗೆ ಎಲ್ಲೆಲ್ಲಿ ಅರ್ಜಿ ಸಲ್ಲಿಸಬೇಕು, ಯಾವ ಥರ ಇರುತ್ತೆ ಅನ್ನೋದು ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, 2024-25ನೇ ಸಾಲಿನ ಅಡ್ಮಿಷನ್ ಕ್ಯಾಲೆಂಡರ್ ನೋಟಿಫಿಕೇಷನ್ ಕೂಡ ಸ್ಟಾರ್ಟ್ ಆಗಿದೆ. ಈ ಅಡ್ಮಿಷನ್ ನೋಟಿಫಿಕೇಷನ್ ಡೇಟ್ ಕೂಡ ಅನೌನ್ಸ್ಮೆಂಟ್ ಆಗಿದೆ. ಸೊ ಈ ಪರ್ಟಿಕ್ಯುಲರ್ ಅಡ್ಮಿಷನ್ ಡೇಟ್ ಬಂದುಬಿಟ್ಟು ನೋಡಿ ಫ್ರೆಂಡ್ಸ್, ಮೇ 20, 2024ರಿಂದ ಜೂನ್ 3, 2024ವರೆಗೆ ಕೂಡ ಅಪ್ಲಿಕೇಶನ್ ಓಪನ್ ಇರುತ್ತೆ. ಡಾಕ್ಯುಮೆಂಟ್ ಒರಿಜಿನಲ್ ವೆರಿಫಿಕೇಷನ್ ಕೂಡ 4/6/2024ವರೆಗೆ ಕೂಡ ವೆರಿಫಿಕೇಷನ್ ಮಾಡಿಸ್ಕೋಬೋದು. ಮತ್ತು ಅದರ ಜೊತೆಗೆ ಮ್ಯಾಟ್ರಿಕ್ಸ್ ಆ್ಯನ್ಯುವಲ್ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಬಂದುಬಿಟ್ಟು ಜೂನ್ 1, 2024 ಟೆಂಟೇಟಿವ್ ಗ್ರೇಡೇಷನು ಜೂನ್ 5, 2024 ಮತ್ತು ಅದ್ರ ಜೊತೆಗೆ ಏನಾದರೂ ನಿಮ್ಮದು ಗ್ರೇಡೇಷನಲ್ಲಿ ಮಿಸ್ಟೇಕ್ಸ್ ಉಳಿದಂತ ಚೇಂಜ್ ಮಾಡ್ಕೊಳ್ಳಿಕ್ಕೆ 6/6/2024 ಟೈಮ್ ಕೊಟ್ಟಿದ್ದಾರೆ. ಮತ್ತು ಅದ್ರ ಜೊತೆಗೆ ನಿಮಗೇನಪ್ಪ ಅಂದರೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಬಂದುಬಿಟ್ಟು ಜೂನ್ 10, 2024ವರೆಗೆ ಇರುತ್ತೆ. ಮತ್ತು ಫಸ್ಟ್ ರೌಂಡ್ ಅಡ್ಮಿಷನ್ನು ITIದಲ್ಲಿ ಜೂನ್ 11ರಿಂದ 15 ಕೂಡ ಅಡ್ಮಿಷನ್ ಆಗಬೇಕು. ಮತ್ತು ಅದು ವೇಕೆನ್ಸಿ ಸೆಕೆಂಡ್ ರೌಂಡ್ ಮಾಡಿಬಿಟ್ಟು ಜೂನ್ 17, 2024ವರೆಗೆ ಕೂಡ ಓಪನ್ ಇರುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಅಪ್ಲಿಕೇಶನ್ ಎಲ್ಲಿ ಸಬ್ಮಿಟ್ ಮಾಡಬೇಕು ಏನು ಅಂತ ನೋಡೋದಾದರೆ ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮಗೆ ಕಾಣ್ತಾದಿಂದ ಭಾವಿಸ್ತಾ ಇದ್ದೀನಿ. ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಟ್ಯಾಬ್ ಕೂಡ ಕೊಟ್ಟಿದ್ದಾರೆ. ಆ ಟ್ಯಾಬ್ನ ಕೂಡ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ. ಸೊ ಇಲ್ಲಿ ಆಟೋಮೆಟಿಕಲಿ ಅಪ್ಲಿಕೆಂಟ್ ಅಂತ ಇದೆ ನೋಡಿ. ಇಲ್ಲಿ ಅಪ್ಲಿಕೆಂಟ್ ಬಂದು ಅಪ್ಲಿಕೆಂಟ್ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಥರ ಒಂದು ಟ್ಯಾಬ್ ಓಪನ್ ಆಗುತ್ತೆ. ಇಲ್ಲಿ ಬಂದು ನೀವು ಅರ್ಜಿ ಕೂಡ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲಿಕ್ಕೆ ಇಲ್ಲಿ ಹೊಸದಾಗಿ ಒಂದು ಅಪ್ಲಿಕೇಶನ್ ಸ್ಟೇಟಸನ್ನು ಕೂಡ ನೀವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಕೂಡ ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಬಂದುಬಿಟ್ಟು ಅಪ್ಲಿಕೇಶನ್ ಯಾವ ಥರ ಇರುತ್ತೆ ಏನು ಅನ್ನೋದು ಕೂಡ ಇಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ನೋಡಿ ಫ್ರೆಂಡ್ಸ್, ಈ ಥರ ಟ್ಯಾಬ್ ಓಪನ್ ಆಗುತ್ತೆ. ಅಲ್ಲಿ ಟ್ಯಾಬ್ ಓಪನ್ ಆದಾಗ ನಿಮಗೆ ಫಸ್ಟ್ಗೆ ನೀವಂದರೆ 10th ಪಾಸ್ ಆಗಿದ್ದೀರಾ ಎಸ್ ಅಂತ ಕೇಳುತ್ತೆ. ಅದನ್ನಾದಮೇಲೆ ನೀವು ಅಲ್ಲಿ ಒಂದು OTP ನಿಮ್ಮ SSLC ರಿಜಿಸ್ಟರ್ ನಂಬರ್ ಹಾಕಿ, ಮೊಬೈಲ್ ನಂಬರ್ ಹಾಕಿ OTP ಬರುತ್ತೆ. ಅದನ್ನು OTPನ ಎಂಟ್ರಿ ಕೂಡ ಮಾಡ್ಕೋಬೇಕಾಗುತ್ತೆ. ನಂತರ ನಿಮ್ಮ ಅಪ್ಲಿಕೇಶನ್ ಲಾಗಿನ್ ಆಗುತ್ತೆ. ಅಪ್ಲಿಕೇಶನ್ ಲಾಗಿನ್ ಆದಮೇಲೆ ಯಾವ ಥರ ಬರುತ್ತೆ ಅಂತ ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ. ಫಸ್ಟ್ಗೆ ಯೂಸರ್ ಲಾಗಿನ್ ಅಂತ ಬರುತ್ತೆ. ಇಲ್ಲಿ ಅಪ್ಲಿಕೆಂಟ್ ಸೆಲೆಕ್ಟ್ ಮಾಡಿ ಎಂಟರ್ ಮೊಬೈಲ್ ನಂಬರು ಮತ್ತು ಎಂಟರ್ ಪಾಸ್ವರ್ಡ್ ಅಂತ ಬರುತ್ತೆ. ಅದು ಲಾಗಿನ್ ಆಗಬೇಕಾಗತ್ತೆ. ನಂತರ ನಿಮ್ಗೆ ನೋಡಿ ಫ್ರೆಂಡ್ಸ್, ಇಲ್ಲಿ ಅಡ್ಮಿಷನ್ ನೋಟಿಫಿಕೇಷನ್ ಅಂತ ಇದೆಯಲ್ಲ, ಸೊ ಇಲ್ಲಿ ಬಂದು ಅಡ್ಮಿಷನ್ ನೋಟಿಫಿಕೇಷನ್ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮಗೆ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಅಂತ ಬರುತ್ತೆ. ಅಲ್ಲಿ ಅಡ್ಮಿಷನ್ ನೋಟಿಫಿಕೇಷನಲ್ಲಿ ಅಪ್ಲಿಕೇಶನ್ ಫಾರ್ಮ್ನ ನೀವು ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೇನಂದರೆ ಮಿನಿಮಮ್ ಡೇಟ್ ಆಫ್ ಬರ್ತ್ ಕೇಳುತ್ತೆ. 14 ವರ್ಷ ಆಗಿದರೆ ಎಸ್ ಅಂತ ಕೊಡಿ. ನಂತರ ನಿಮಗೆ ಅಂದರೆ ಈ ಥರ ಬರುತ್ತೆ. ಕರ್ನಾಟಕದಲ್ಲಿ ಓದಿದರೆ 5 ವರ್ಷ ಎಸ್ ಅಂತ ಇದ್ದರೆ ಎಸ್, ಕರ್ನಾಟಕದಲ್ಲಿ ಮಿನಿಮಮ್ 5 ವರ್ಷ ಓದಿರಬೇಕು, ಅದು ಎಸ್ ಅಂತ ಟಿಕ್ ಮಾಡ್ಕೊಳ್ಳಿ. ನಂತರ ನಿಮಗೆ ಈ ಥರ ಬರುತ್ತೆ ಅಪ್ಲಿಕೆಂಟ್ ಡೀಟೇಲ್ಸ್ನಲ್ಲಿ ಬೋರ್ಡ್ ಯಾವುದು ಸ್ಟೇಟ್ ಬೋರ್ಡು ಅಥವಾ CBSE ICSE ಬೋರ್ಡು ಅಥವಾ 8th 10th ಪಾಸ್ 10th ಫೇಲ್ ಆಗಿದೆ ಅದನ್ನು ಕೂಡ ಡೀಟೇಲ್ಸ್ ಎಂಟ್ರಿ ಮಾಡ್ಕೋಬೇಕು. ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಕರ್ನಾಟಕ ಸ್ಟೇಟ್ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಆದಮೇಲೆ ನಿಮ್ಮ SSLC ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಿಕೊಂಡು ಫೆಚ್ ಮಾಡುತ್ತೆ ಎಲ್ಲ ಡೀಟೇಲ್ಸ್ನು ಕೂಡ. ನಂತರ ನಿಮಗೆ ನೋಡಿ ಫ್ರೆಂಡ್ಸ್, ಇಲ್ಲಿ ಫೋಟೋನ ಕೂಡ ಅಪ್ಲೋಡ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಮತ್ತು ನೀವು ಯಾವ ಕೋರ್ಸ್ನ ಸೆಲೆಕ್ಟ್ ಮಾಡ್ತೀರಾ ಯಾವುದು ಅನ್ನೋದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. NCVT ಕೋರ್ಸು ಅಥವಾ SCVT ಸ್ಟೇಟ್ ಅಥವಾ ನ್ಯಾಷನಲ್ ವೆಕೇಷನಲ್ ಕೋರ್ಸ್ ಬೇಕಾಗುತ್ತೆ ಅನ್ನೋದು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೋಡಿ ನ್ಯಾಷನಲ್ ಕೌನ್ಸಿಲ್ ಆಫ್ ವೆಕೇಷನಲ್ ಟ್ರೈನಿಂಗು, ಸ್ಟೇಟ್ ಕೌನ್ಸಿಲ್ ಆಫ್ ವೆಕೇಷನಲ್ ಟ್ರೈನಿಂಗ್ ಅಂತ 2 ಬರ್ತವೆ. ನಿಮ್ಗೆ ಯಾವ್ದು ಮಾಡಬೇಕಂತಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮಗೆ ಸೆಲೆಕ್ಟ್ ಸೆಷನ್, ಯಾವ ಸೆಷನ್ನಿಗೆ ಅಡ್ಮಿಷನ್ ಸ್ಟಾರ್ಟ್ ಮಾಡ್ಬೇಕಂತಿದ್ದೀರ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಅಪ್ಲಿಕೆಂಟ್ ಮೋಷನ್ ಯಾವುದು ಮೋಡ್ನಲ್ಲಿ, ಆನ್ಲೈನ್ ಮೋಡ ಅಥವಾ ಆಫ್ಲೈನ್ ಮೋಡನ್ನು ಕೂಡ. ಅದಾದಮೇಲೆ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ನಿಮಗೆ ನೀವು ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮದು ಯಾವ ಕ್ಯಾಟಗರಿ ಬರುತ್ತೆ. ನಂತರ ಎಕನಾಮಿಕಲ್ ವೀಕರ್ ಸೆಕ್ಷನ್ ಇದ್ರೆ ಹೈದರಾಬಾದ್ ಕರ್ನಾಟಕ ಇದ್ರೆ, ಪರ್ಸನಲ್ ಡಿಸಬಿಲಿಟಿ ಇದ್ರೆ, ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ರೋ, 10 ವರ್ಷ ಕಂಪ್ಲೀಟ್ ಓದಿದಿರೋ ಅಥವಾ ಇಲ್ಲೋ, ಮತ್ತು ಮೊಬೈಲ್ ನಂಬರು ಆಮೇಲೆ ಇಮೇಲ್ ಐ ಡಿನ ಕಡ್ಡಾಯವಾಗಿ ಹಾಕಬೇಕಾಗುತ್ತೆ, ಯಾಕಂದರೆ ಮೇಲ್ ಕೂಡ ಬರುತ್ತೆ. ನಂತರ ನಿಮಗೆ 10th ಬೋರ್ಡ್ SSLC ಬೋರ್ಡ್ ಎಲ್ಲ ಡೀಟೇಲ್ಸ್ನ ಕೂಡ ಎಂಟ್ರಿ ಮಾಡ್ಕೊಂಡ್ಮೇಲೆ ಅದರ ಡಾಕ್ಯುಮೆಂಟ್ಸ್ನ ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಮಿನಿಮಮ್ 200 KB ಒಳಗಡೆ ಸೈಜ್ ಇರಬೇಕಾಗುತ್ತೆ. ಡಾಕ್ಯುಮೆಂಟ್ ಯಾವುದು ನೀವು ಕಾಸ್ಟ್ ಇನ್ಕಮ್ ಇರ್ಬೋದು, SSLC ರಿಜಿಸ್ಟರ್ ನಂಬರ್ ಇರ್ಬೋದು, ಸ್ಪೆಷಲ್ ಕೋಟಾ ಇರ್ಬೋದು, ಫಿಸಿಕಲ್ ಹೈದರಾಬಾದ್ ಕರ್ನಾಟಕ ಎಲ್ಲನೂ ಫೋಟೋನ ಅಪ್ಲೋಡ್ ಮಾಡಿ ಸೇವ್ ಡಾಕ್ಯುಮೆಂಟ್ ಕೊಡಿ. ನಂತರ ನಿಮ್ಗೆ ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ಫೋಟೋನ ಕೂಡ ಅಪ್ಲೋಡ್ ಕೊಡುತ್ತೆ. ಫೋಟೋನ ಮೊಬೈಲ್ನಿಂದ ಏನಿದೆಲ್ಲ ಅದನ್ನು ಕ್ಯಾಪ್ಚರ್ ಮಾಡಿ ಹಾಕಿಬಿಡಿ. 25 KB ಒಳಗಡೆ ಇರೋ ಥರ ಸೈಜನ್ನು ನೀವು ಹಾಕೋಬೇಕಾಗತ್ತೆ. ನಂತರ ಏನಂದರೆ ನಿಮಗೆ ಆಟೋಮೆಟಿಕ್ಲಿ ರೀಸನ್ ಯಾವ್ದು ಕೇಳುತ್ತೆ, ಹಿಂದೂನೋ ರಿಲೀಸನೋ, ಕ್ಯಾಸ್ಟ್ ಯಾವ್ದು ಬರುತ್ತೆ, ಸಬ್ ಕ್ಯಾಸ್ಟ್ ಯಾವುದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಎಂಟ್ರಿ ಮಾಡ್ಕೊಳ್ಳಿ. ನಂತರ ಅದಾದಮೇಲೆ ನಿಮ್ಮದು ಫಾದರ್ಸ್ ನೇಮ್ ಏನು ಆಕ್ಯುಪೇಷನ್ ಮಾಡ್ತಾಯಿದ್ರೆ ಅವ್ರ ನೇಮ್ ಏನು ಎಲ್ಲ ಡೀಟೇಲ್ಸ್ನ ಎಂಟ್ರಿ ಮಾಡ್ಕೊಳ್ಳಿ. ಅದರ ಜೊತೆಗೆ ನಿಮಗೆ ಯಾವ ಕ್ಯಾಟಗರಿ ಬರುತ್ತೆ, SC ST ಜನರಲ್, OBC 3A 3Bನೋ 2A 2Bನೋ ಎಲ್ಲನೂ ಕೂಡ ಡೀಟೇಲ್ಸ್ನ ಎಂಟ್ರಿ ಮಾಡ್ತಾ ಹೋಗಬೇಕಾಗುತ್ತೆ. ನಂತರ ನಿಮಗೆ ನೋಡಿ ಫ್ರೆಂಡ್ಸ್, ಎಲ್ಲವನ್ನು ಅದಾದಮೇಲೆ RD ನಂಬರ್ನ ಎಂಟ್ರಿ ಮಾಡ್ಕೊಂಡು ಫೆಚ್ ಮಾಡಿದ್ಮೇಲೆ ಅವ್ರ ಫ್ಯಾಮಿಲಿ ಇನ್ಕಮ್ ಎಷ್ಟಿದೆ, ಅವ್ರ ಕಾಸ್ಟ್ ಯಾವುದಿದೆ, ವ್ಯಾಲಿಡಿಟಿ ಎಷ್ಟಿದೆ, ಎಷ್ಟು ವರ್ಷದ್ದಿದೆ ಅನ್ನೋ ಎಲ್ಲ ಡೀಟೇಲ್ಸ್ ಕೂಡ ಬರ್ತಾ ಹೋಗುತ್ತೆ. ನಂತರ ಎಲ್ಲ ಆನ್ಲೈನ್ ಇರೋದ್ರಿಂದ ನೀವೆಲ್ಲನೂ ಕೂಡ ಸೆಲೆಕ್ಟ್ ಮಾಡಿ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ. ನಂತರ ನಿಮ್ಮದು RD ನಂಬರ್ ಹಾಕಿದ ಮೇಲೆ ಎಲ್ಲ ಡೀಟೇಲ್ಸನ್ನು ಸೇವ್ ಆಗುತ್ತೆ. ನಂತರ ಓಕೆ ಕೊಡಿ. ಅಪ್ಲೋಡ್ ಫೋಟೋ ಅಂತ ಕೇಳುತ್ತೆ. ಆಮೇಲೆ ಆಧಾರ್ ಕಾರ್ಡ್ ಡೀಟೇಲ್ಸ್ನು ಕೂಡ ಕೇಳುತ್ತೆ.
ಎಲ್ಲನೂ ಕೂಡ ಎಂಟ್ರಿ ಮಾಡಿಕೊಂಡು ಸಬ್ಮಿಟ್ ಮಾಡಬೇಕಾಗುತ್ತೆ. ಆಮೇಲೆ ಫಿಸಿಕಲಿ ಚಾಲೆಂಜ್ ಇದ್ದರೆ ಅವ್ರದ್ದು ಯೂನಿವರ್ಸಲ್ ಡಿಸೇಬಿಲಿಟಿ ಐಡೆಂಟಿಫಿಕೇಷನ್ ನಂಬರ್ ಅಂತ ಇರುತ್ತೆ, UDID, ಅದನ್ನು ಕೂಡ ಎಂಟ್ರಿ ಮಾಡ್ಕೊಂಡು ಇದ್ದರೆ ಮಾತ್ರ, ಇಲ್ಲಾಂದರೆ ಬೇಡ. ಅದಾದಮೇಲೆ ಆಟೋಮೆಟಿಕ್ಲಿ ಎಲ್ಲ ಡೀಟೇಲ್ಸ್ನ ಎಂಟ್ರಿ ಮಾಡಿಕೊಂಡು ಫೆಚ್ ಮಾಡ್ಕೋಬೇಕಾಗುತ್ತೆ. ನಂತರ ನಿಮ್ಗೆ ಲಾಸ್ಟ್ ಫೈನಲ್ ನಾವು ಅಪ್ಲಿಕೇಶನ್ ಯಾವ ಥರ ಇರುತ್ತೆ ಅನ್ನೋದು ಕೂಡ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ, ನಿಮಗೆ ಆಮೇಲೆ ಕಾಲೇಜಿನ ಕೂಡ ಆಪ್ಷನ್ ಕೊಡ್ತಾ ಹೋಗಬೇಕಾಗುತ್ತೆ. ನಿಮ್ಮ ಪರ್ಸೆಂಟೇಜ್ ವೈಸ್ ಕೂಡ ಕಾಲೇಜ್ ಆನ್ಲೈನಲ್ಲಿ ಅಲೋಕೇಟ್ ಆಗುತ್ತೆ. ಯಾವ ಡಿಸ್ಟಿಕ್ಕು, ಯಾವ ತಾಲೂಕು, ಎಲ್ಲಿ ಕಾಲೇಜ್ ಇದೆ ಅಂತ ಸೆಲೆಕ್ಟ್ ಮಾಡ್ಕೊಂಡು ಎಂಟ್ರಿ ಮಾಡ್ತಾ ಹೋಗಬೇಕಾಗುತ್ತೆ. ಇಲ್ಲಿ ನೋಡಿ ಆಪ್ಷನ್ ಇದೆ, ಇನ್ಸ್ಟಿಟ್ಯೂಟ್ ಪ್ರಿಫರೆನ್ಸ್ ಯಾವುದು, 1ನೇ ನಂಬರ್ ಯಾವುದು, ಯಾವ ಡಿಸ್ಟಿಕ್, ಯಾವ ತಾಲೂಕು, ಯಾವ ಇನ್ಸ್ಟಿಟ್ಯೂಟ್ ಬೇಕು, ಟ್ರೇಡ್ ಯಾವ ಸೆಲೆಕ್ಟ್ ಮಾಡ್ತೀರಾ ಅದನ್ನು ನೀವು ಸೆಲೆಕ್ಟ್ ಮಾಡೋ. ಈ ಸೀರಿಯಲ್ ನಂಬರ್ ವೈಸ್ ನಿಮಗೆ ಎಷ್ಟು ಬೇಕಾದರೂ ಕೂಡ ಆಪ್ಷನ್ ಎಂಟ್ರಿ ಮಾಡ್ಕೋದು. ಪ್ರಿಯಾರಿಟಿ ನಂಬರು ಮಿನಿಮಮ್ 5 ಅಂತೂ ನೀವು ಕೊಡಲೇಬೇಕಾಗುತ್ತೆ. ಮಿನಿಮಮ್ 5 ಪ್ರಿಯಾರಿಟಿ ಮಾತ್ರ ನೀವು ಕೊಡಲೇಬೇಕಾಗುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ಎಂಟ್ರಿ ಮಾಡ್ಕೊಳ್ಳಿ. ನಂತರ ಅದಾದಮೇಲೆ ನೋಡಿ ಫ್ರೆಂಡ್ಸ್, ಆ್ಯಡ್ ನಿಮಗೆ 3 ಪ್ರಿಯಾರಿಟಿ ಬೇಕಾದ್ರೆ ಮಿನಿಮಮ್ 5 ಅಂತ ನೀವು ಕೊಡಲೇಬೇಕು. ಅದಾದಮೇಲೆ ಆಟೋಮೆಟಿಕ್ ನಿಮ್ಮ ಪರ್ಸೆಂಟೇಜ್ ವೈಸ್ ಸಾರ್ಟ್ಔಟ್ ಮಾಡುತ್ತೆ. ಆಮೇಲೆ ನಿಮಗೆ ನಿಮ್ಮ ಮೆರಿಟ್ ಅನುಗುಣವಾಗಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಇಷ್ಟ ಇದ್ದರೆ ಕಂಟಿನ್ಯೂ ಮಾಡಿಕೊಂಡು ಓಕೆ ಕೊಡಬೇಕಾಗುತ್ತೆ, ಇಲ್ಲಾಂದರೆ ನೋ ಅಂತ ಕೊಡಬೇಕಾಗುತ್ತೆ. ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ನಿಮಗೆ ಆಟೋಮೆಟಿಕ್ಲಿ ಸೀಟ್ ಅಲಾಟ್ಮೆಂಟ್ ಆದರೆ ಈ ಥರ ಬರುತ್ತೆ ನೋಡಿ. ಡಾಕ್ಯುಮೆಂಟ್ ಪರಿಶೀಲನೆಗೆ ನೀವು ಎಲಿಜಿಬಲ್ ಇದ್ದರೆ ಅಪ್ಲಿಕೇಶನ್ ನಂಬರು ಮತ್ತು ಯಾವುದಿದೆ ಅಪ್ಲಿಕೆಂಟ್ ಹೆಸರು ಏನು, ಮತ್ತು ಅದ್ರ ಜೊತೆಗೆ ಯಾವ ಇನ್ಸ್ಟಿಟ್ಯೂಟ್ ಪ್ರಿಯಾರಿಟಿ ಹಾಕಿದ್ದೀರಾ, ಅದ್ರ ಜೊತೆಗೆ ಏನಪ್ಪ ಅಂದರೆ ಮಿನಿಮಮ್ ಆಗಿ ನೋಡಿ ಫ್ರೆಂಡ್ಸ್, ನಿಮ್ದು ಯಾವ ಡಿಸ್ಟಿಕ್ಕು, ಎಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸೆಲೆಕ್ಟ್ ಮಾಡಿದ್ದೀರಾ, ಹತ್ತಿರದ ITI ಕಾಲೇಜಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವ್ದಾದ್ರು ಗೌರ್ಮೆಂಟ್ ITI ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ನಂತರ ಅವೆಲ್ಲ ಡೀಟೇಲ್ಸ್ನ ಹಾಕಿದ ಮೇಲೆ ನಿಮಗೆ ಪ್ರಿಂಟ್ ತಗೊಂಡಾದ್ಮೇಲೆ ನಿಮಗೆ ಅಪ್ಲಿಕೇಶನ್ ವೆರಿಫಿಕೇಷನ್ ಡೇಟ್ ಇರುತ್ತಲ್ಲ, ಆ ಡೇಟಿಗೆ ಹೋಗಿ ನೀವು ಹತ್ತಿರದ ನಿಮ್ಮದು ITI ಗೌರ್ಮೆಂಟ್ ITI ಕಾಲೇಜ್ ಸೆಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥ ITI ಕಾಲೇಜ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಬ್ಮಿಟ್ ಮಾಡಿ. ನಂತರ ನಿಮ್ಗೆ ಏನಪ್ಪ ಅಂದರೆ ಡೇಟಿಗೆ ಅನುಗುಣವಾಗಿ ನಿಮ್ದೇನಿದೆಯಲ್ಲ, ಸೊ ಆಟೋಮೆಟಿಕಲಿ 20ನೇ ತಾರೀಕಿಂದ 3ನೇ ತಾರೀಕಿದೆ ಮತ್ತು 15ನೇ ತಾರೀಕು ನಿಮಗೆ ಸೀಟ್ ಅಲಾಟ್ಮೆಂಟ್ ಫಸ್ಟ್ ರೌಂಡಿಂದ ಆಗುತ್ತೆ. ಅದಾದಮೇಲೆ ನೀವು ಅದನ್ನು ತೊಗೊಂಡು ಅಲ್ಲಿ ಹೋಗಿ ಅಡ್ಮಿಷನ್ ಕೂಡ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಮಂದಿ ಕೂಡ ಕೇಳ್ತಾ ಇದ್ರು ಯಾವ ಥರ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು, ಎಲ್ಲಿ ಏನು ಅನ್ನೋದು ಕೂಡ ಅದನ್ನು ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ಯಾರು ಇಂಟ್ರೆಸ್ಟೆಡ್ ಇದ್ದೀರಾ, SSLC ಪಾಸ್ಔಟ್ ಆಗಿದ್ದೀರಾ, ITIಗೆ ಅಡ್ಮಿಷನ್ ಮಾಡ್ಬೇಕಂತಾರೆ ಕೂಡಲೇ ಅಡ್ಮಿಷನ್ ಮಾಡ್ಕೊಳ್ಳಿ. ಹಾಗೆ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಯೂಸ್ ಮಾಡ್ಕೊಳ್ಳೋಕೆ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.